ಐತಾ ಇದೆಯಾ? ಮತ್ತೆ ಇವತ್ತು ನಾವಿದ್ದೀವಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಸಮೀಪದಲ್ಲಿರುವಂತಹ ಒಂದು ಕಲ್ಲಿನ ಕೋರೆಯಲ್ಲಿ. ಇದು ಎಲ್ಲಿಂದ ಬಿತ್ತಿರೋದು ಲಾರಿ ಇದು? ಅಲ್ಲಿಂದನಾ? ಡ್ರೈವರ್ ಸೇಫ್ ಆಗಿರ್ಬೋದು ಅಥವಾ ಬಾಡಿ ಅದು ಇನ್ನೂ ಪತ್ತೆ ಆಗಲಿಲ್ಲ. ಕೆಲವರು ಹೇಳ್ತಾರೆ ಎಸ್ಕೇಪ್ ಆಗಿದೆ ಅಂತಾರೆ, ಕೆಲವೆಲ್ಲ ಏನೋ ಆಗಿರ್ಬಹುದು ಅಂತ ಹೇಳಿದ್ರೆ. ಮುಂದ್ಗಡೆ ಗ್ಲಾಸ್ ಹೊಡೆದೋಗಿದೆ ಫುಲ್ ಕಂಪ್ಲೀಟ್ ಹೋಗಿದೆ. ಬ್ರೋ ಆಪರೇಷನ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಒಲ್ಲು ಬರ್ತೀನಿ ಎಷ್ಟಣ್ಣ ಇಲ್ಲಿ ಬಿದ್ದದ. ಒಂದೂವರೆ ವರ್ಷಗಳ ಹಿಂದೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತ ಒಂದು ದುರಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ಅಂಕೋಲಾ ಶಿರೂರು ಗುಡ್ಡ ಕುಸಿತ. ಅದೇ ರೀತಿಯಾದ ಒಂದು ದುರಂತ ಇವತ್ತು ನಮ್ಮ ಹಾಸನ ಮಂಡ್ಯದ ಗಡಿ ಭಾಗದಲ್ಲೂ ಕೂಡ ಆಗಿರುವಂತದ್ದು. ವೀಕ್ಷಕರ, ಈಶ್ವರ ಮಲ್ಪೆ ಹಾಗೂ ತಂಡದ ಮತ್ತೊಂದು ಆಪರೇಷನ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವಿದ್ದೀವಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಸಮೀಪದಲ್ಲಿರುವಂತಹ ಒಂದು ಕಲ್ಲಿನ ಕೋರೆಯಲ್ಲಿ. ದಿನಾಂಕ 26ನೇ ತಾರೀಕು ಬೆಳಗಿನ ಜಾವ 3-4 ಗಂಟೆಯ ಸಮಯಕ್ಕೆ ಈಗ ನಾವು ನಿಂತಿರುವಂತಹ ಒಂದು ಸ್ಥಳದಿಂದ ಇಲ್ಲಿ ಇರುವಂತಹ ಒಂದು ಕಲ್ಲುಗಳನ್ನು ತುಂಬಿಕೊಂಡು ಮೇಲೆ ಇರುವಂತಹ ಒಂದು ಕ್ರಷರ್ಗೆ ಒಂದು ಲಾರಿ ಹೋಗ್ತಾ ಇರುತ್ತೆ. ವೀಕ್ಷಕರೇ, ನಾನು ಹೇಳಿದ್ನಲ್ಲ, ಆ ಒಂದು ಸಮಯಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ಆ ಒಂದು ಕ್ರಷರ್ ನಮ್ಮ ಹಿಂದೆ ಕಾಣ್ತಾ ಇರುವಂತಹ ನೀರಿನ ಒಳಗಡೆ ಬಿದ್ದು ನಾಪತ್ತೆ ಆಗುತ್ತೆ. ಇದು ಎಲ್ಲಿಂದ ಬಿತ್ತಿರೋದು ಲಾರಿ ಇದು? ಅಲ್ಲಿಂದನಾ? ಅಲ್ಲಿಂದ ಹೆಂಗ್ ಬಿದ್ದಿರೋದು? ನೀರು ಆಳ ಸುಮಾರು ಇನ್ನೀಗ ನೀರು ತುಂಬಾ ಕಲುಷಿತವಾಗಿದೆ. ಆದ್ರೂ ಸಹ ಹುಡುಕಿ ಅಲ್ಲಿ ಈಗ ತೆಗಿಬೇಕು. ಸರ್ ಬೇಡಿ, ನಿಮ್ಮ ಪ್ರೊಡಕ್ಷನ್ ಏನಿದೆ ಅದ್ರ ಪ್ರಕಾರ ಹೋಗಿ ಸರ್. ಕೊಡ್ತೀವಿ ಬೇಟ. ಅಲ್ಲಿ ಅಲ್ಲೇ ಇಟ್ಕೊಂಡವ್ರಲ್ಲ ಎಲ್ಲೋ ಕಲರ್ ಜಲ್ಗೆ. ವೀಕ್ಷಕರು, ನೀವೀಗ ನೋಡ್ತಾ ಇರ್ಬೋದು, ಆ ಲಾರಿ ಬಿದ್ದಿರುವಂಥ ಒಂದು ಸ್ಥಳಕ್ಕೆ ಈಗ ಈಶ್ವರ ಮಲ್ಪೆ ಅವರು ಹೋಗ್ತಾ ಇದ್ದಾರೆ. ಈಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅದೇ ಒಂದು ಸ್ಪಾಟ್ನಿಂದ ಲಾರಿ ಕೆಳಗಡೆಗೆ ಈಗ ಈಶ್ವರ ಮಲ್ಪೆ ಅವರು ಏನು ಈಸ್ತಾ ಇದ್ದಾರೆ. ಸೊ ಅಲ್ಲಿ ಬಿದ್ದಿರುವಂಥದ್ದು. ಎಷ್ಟೊತ್ತಿಗೆ ಬಿದ್ದಿರೋದು? 2:32 ಮಧ್ಯರಾತ್ರಿ. ಹಾಂ, ಅಂದರೆ ಲೋಡ್ ಆಗಿರೋದಾ? ಮೇಲೆ ಹೋಗ್ತಾ ಇರೋದು ಅಪ್ಪಿಗೆ? ಲೋಡಾಗಿ ಹೋಗುವಾಗ ಯಾಕೆ ಡ್ರೈವರು ಮುಂದೆ ಟರ್ನ್ ಆಗದ, ಇಲ್ಲೇ ಟರ್ನ್ ಆಗುತ್ತೆ. ಓಕೆ ಓಕೆ. ಸ್ಪಾಟಲ್ಲಿ ಯಾರು ಇರಲಿಲ್ವಾ? ಇಲ್ಲ, ನೈಟ್ 2:30. ನೈಟ್ ನೆನ್ನೆನಾ? ಹಾಂ. ಸಿಕ್ಕಿತ್ತು. ಸಿಕ್ಕಿತ್ತು ಮಾಡಿ ಸಿಕ್ತಾ? ಅದು ಇದು ನೋಡಿ, ಲಾರಿ ಸಿಕ್ಕಿತ್ತು. ಈಶ್ವರಣ್ಣ ಸೈಡ್
ಬಾಡಿ ಇಲ್ಲ ಒಳಗೆ, ಹಾಂ ಬಾಡಿ ಇಲ್ಲ, ಅದು ಗ್ಲಾಸ್ ಎಲ್ಲ ಚೂರಾಗಿದೆಯಲ್ಲ, ಬಾಡಿ ಕ್ಯಾಬಿನ್ ಒಳಗಡೆ ಸಿಕ್ಕಿಲ್ಲ, ಗಾಡಿ ಒಳಗಡೆ ಬಾಡಿ ಇಲ್ಲ. ಕೆಳಗೆ ಬಿದ್ದಿರ್ಬೋದು. ಹಗ್ಗ ಕಟ್ಟಿದ್ರ? ಹಗ್ಗ ಕಟ್ಟಿದ್ದಾರೆ. ಒಂದು ಸೈಡ್ ಪಲ್ಟಿ ಆಗಿದೆ, ಹಾಂ ಟೈರ್ ಇಚ್ಚಿದೆ, ಟೈರ್ ಮೇಲಿದೆ, ಕ್ಯಾಬಿನ್ ಫ್ರಂಟ್ ಈಗಿದೆ, ಜೊತೆಗೆ ಅರ್ಧ ಲೋಡು ಕಲ್ಲು ಇದೆ ಒಳಗಡೆ. ಈಶ್ವರಣ್ಣ ಲೋಡ್ ಇದೆಯಾ? ಲೋಡ್ ಆಗಿರೋದು, ಲೋಡ್ ಮಾಡ್ಕೊಂಡು ಮೇಲಿಂಗ್ ಬರ್ಬೇಕಾರೆ ಮೇಲ್ ಬರ್ಬೇಕಾರೆ ಹೀಗಾಗಿರೋದು, ಹಿಂಗ್ ಹೋಗ್ಬೇಕಾರೆ ಮೇಲೆ. ತುಂಬ ಡೇಂಜರ್ ಅದು. ಕ್ಲಿಯರೆನ್ಸ್ ಇಲ್ವಲ್ಲ, ಪಿಕ್ಚರ್ ಕಾಣೋದಿಲ್ಲ ಅಲ್ವ ಸರ್? ಏನಿಲ್ಲ, ಕೈಯಲ್ಲಿ ಮುಟ್ಟು ಸುಮ್ಮನೆ ಏನೋ ಒಂದು ನನ್ನ ಬಾಡಿ ಒಳಗೆ ಬಿಟ್ಟೆ, ಒಳಗೆ ಬಿಟ್ಟು ನೋಡಿದೆ ಕಾಲಿಗೆ ಆಗುತ್ತಂತ ಬಾಡಿ, ಹಾಂ ಸರ್ ಗೊತ್ತಾಗಿಲ್ಲ, ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕ್ಯಾಬಿನ್ ಒಳಗೆ ಹೋಗಲ್ಲ ಸರ್, ಅದು ಕೈಯಲ್ಲಿ ನೋಡಿ ಮತ್ತೆ ಕಾಲು ಒಳಗೆ ಹಾಕಿದೆ, ಸಿಕ್ಕಿಲ್ಲ ಎಲ್ಲ. ಸಿಕ್ಕಿದ್ರೆ ಇದ್ರೆ ಚಾನ್ಸ್ ಅಷ್ಟೇ, ಎಲ್ಲ ಸೈಡ್ ಇಲ್ಲ, ಸೈಡ್ ಮೂಲೆಗೆ ಎಲ್ಲ ಡಿಕಂಬಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಎಲ್ಲ ಮೇಲೆ ಇರ್ತದೆ. ಇಷ್ಟೊತ್ತಿಗೆ ಎದ್ಬಿಡೋದಲ್ಲ ಸರ್? ಅಲ್ಲ, ಕ್ಯಾಬಿನ್ ಗಾಡಿ ಹೇಳಲ್ಲ, ಬಾಡಿ ಕ್ಯಾಬಿನ್ ಒಳಗಡೆ ಹೇಳ್ತದೆ. ಮುಂದ್ಗಡೆ ಗ್ಲಾಸ್ ಹೊಡೆದೋಗಿದೆ, ಹೊಡೆದೋಗಿದೆ ಫುಲ್ ಕಂಪ್ಲೀಟ್ ಹೋಗಿದೆ, ಅದರಲ್ಲೇ ಹೋಗಿದ್ದು ನಾನು ಒಳಗೆ. ಕೈ ಹಿಡಿದು, ಕೈ ಹಿಡಿದು. ಆ ಚಪ್ಪಲ್ ಒಳಗಡೆ ಇತ್ತು, ಕ್ಯಾಬಿನ್ ಒಳಗಡೆ ಚಪ್ಪಲ್ ಕ್ಯಾಬಿನ್ ಒಳಗಡೆ ಇದ್ದದ್ದು. ಏನಂದ್ರೆ ಅವ್ರ ಸ್ಟೇರಿಂಗ್ ವ್ಯವಸ್ಥೆ ಉಂಟಲ್ಲ ಮೇಲೆ ಇದೆ, ಈ ಕ್ಯಾಬಿನ್ ಓಪನ್ ಉಂಟು, ಗಾಡಿ ಟೈರ್ ಎಲ್ಲ ಈ ಕಡೆ ಇರಬೇಕು ಅಷ್ಟೇ. ಟೈರ್ ಈ ಕಡೆ ಇದೆ, ಟೈರ್ ಈ ಕಡೆ ಇದ್ರೆ ಅದು ಹೀಗಿದೆ. ಅವನು ಅಷ್ಟೇ ಕೈ ಹಾಕ್ತಾನೆ, ಕ್ಯಾಬಿನ್ ಫುಲ್ ಕಾದ ಇದು ಒಳಗೆ ಉಂಟು. ಹೌದು, ಯಾಕೆಂದ್ರೆ ಗ್ಲಾಸ್ ಎಲ್ಲ ಒಳಗೋಗಿದೆ, ಮುದ್ದೆ ಆಗಿದೆ. ಏನಂದ್ರೆ ಅವನು ಓಪನ್ ಆಗಿ ನನ್ನ ಲೆಕ್ಕದಲ್ಲಿ ಹೊರಗಡೆ ಹೋಗಿರ್ಬೋದು, ಯಾಕೆಂದ್ರೆ ಅಲ್ಲಿ ಓಪನ್ ಮೇಲ್ಗಡೆ ಉಂಟಲ್ಲ, ಸ್ಟೇರಿಂಗ್ ಸೈಡ್ ಓಪನ್ ಉಂಟು, ಡೋರ್ ಬಂದುಂಟು, ಆದ್ರೆ ಅದು ಕಿಂಡಿದೆ. ಫೈರ್ ಬ್ರಿಗೇಡ್ನವರು ಇಲ್ಲಿ ಅವರು ಹುಡುಕಾಡಿದ್ದಾರೆ, ಅವ್ರು ನಮ್ಮ ಜೊತೆಗೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ, ಸ್ಥಳೀಯರು ಸಹ ಸಪೋರ್ಟ್ ಕೊಟ್ಟಿದ್ದಾರೆ. ಆದರೆ ನಾವು ಬಂದು ನೀರಲ್ಲಿ ನೋಡುವಾಗ ಆ ಲಾರಿ ಸುಮಾರು ಒಂದು 30 ಅಡಿ ಆಳದಲ್ಲಿತ್ತು. ಈಗ ನೋಡುವಾಗ ಆ ಲಾರಿಯ ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಮಿನಿಮಮ್ ನೀರ ಆಳದಲ್ಲಿ ನಾವು ಹುಡುಕ್ತಿದ್ದೇವೆ. ಹುಡುಕುವಾಗ ಆ ಲಾರಿಯ ಸ್ಟೇರಿಂಗ್ ಮತ್ತೆ ಒಳಗಡೆ ಹೋದ್ ನೋಡುವಾಗ ಆ ದೇಹ ಸ್ವಲ್ಪ ತುಂಬ ಕತ್ಲೆ, ಯಾಕೆಂದರೆ ನೀರು ತುಂಬ ಕಲುಷಿತವಾಗಿದೆ, ಕೆಂಪು ಕಟ್ಟಿದೆ. ಯಾಕೆಂದರೆ ಅಡಿಯಲ್ಲಿ ಏನು ಕಂಡು ಜೀರೋ ಇದೆ. ಆದರೆ ನಾವು ಕೈ ಹಾಕಿ ನೋಡಿ, ಕೈಗೆ ಸಿಕ್ಕಿಲ್ಲ. ಈಗ ಲಾರಿ ಸಿಕ್ಕಿದೆ. ಈಗ ಲಾರಿಯನ್ನು ಮೇಲೆತ್ತೋ ಒಂದು ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಆಗಲಿ ಅಥವಾ ನಮ್ಮ ಫೈರ್ ಬ್ರಿಗೇಡ್ ಹಾಗೂ ನಮ್ಮ ಈಶ್ವರಪ್ಪ ಟೀಮ್ ಎಲ್ಲ ಜಂಟಿಯಾಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ ನಮಗೆ ತುಂಬ ಸಹಕಾರವನ್ನು ಇಲ್ಲಿನ ಪೊಲೀಸ್ ಅಧಿಕಾರಿಗಳು ತುಂಬ ಸಪೋರ್ಟನ್ನು ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಏನೂ ಆಗದ ರೀತಿಯಲ್ಲಿ ಈಗ ಒಂದು ಅರ್ಧ ಗಂಟೆಯಲ್ಲಿ ಈಗ ನಾವು ಆ ಲಾರಿಯನ್ನು ಎತ್ತಲಿಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಕೆಲವರು ಹೇಳ್ತಾರೆ ಎಸ್ಕೇಪ್ ಆಗಿದೆ ಅಂತಾರೆ, ಕೆಲವೆಲ್ಲ ಏನೋ ಆಗಿರಬಹುದು ಅಂತ ಹೇಳಿದ್ರೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್, ನಾಮಕ್ಕಲ ಫೈರ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಸ್ಪಂದನೆ ಮಾಡಿ ಆಮೇಲೆ ನಿನ್ನೆ ಈಶ್ವರ್ ಅವ್ರಿಗೆ ಕಾಲ್ ಮಾಡಿದೆ. ಪಾಪ ಈಶ್ವರ್ ಅವರು ಕೋಆಪರೇಟ್ ಮಾಡಿದ್ರು. ಅದು ಮುಂಜಾನೆ ಅಂತ ಅಡ್ವೊಕೇಟ್ ಒಬ್ಬರು ಅವರು ಈಶ್ವರ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ ಇಲ್ಲೇ ಇದ್ದಾರೆ ಅವರು. ನಾವು ನಿನ್ನೆ 26ನೇ ತಾರೀಕು ಬೆಳಗ್ಗೆ 8 ಗಂಟೆ 5 ನಿಮಿಷಕ್ಕೆ ಕಾಲ್ ಬಂತು. 8 ಸನ್ನದ್ಧರಾಗಿ ನಾವು ಸ್ಪಾಟಿಗೆ ಬಂದ್ವಿ. ಬಂದು ಸಿಚುವೇಶನ್ ಎಲ್ಲ ನೋಡಿದ್ವಿ. ಸುಮಾರು 20 ರಿಂದ 25 ಅಡಿ ಡೀಪ್ ಇದೆ. 3 ಅಡಿ ವಿಸ್ತೀರ್ಣವುಳ್ಳ ಒಂದು ಕಲ್ಕುವಾರೆ ವಿತ್ ಚಾಲಕ ಬಿದ್ದಿದ್ದೇನೆ ಅನ್ನೋ ಒಂದು ಸಂಶಯದಲ್ಲಿ ಬಂದು ಚಾಲಕ ಇದನ್ನೆಲ್ಲ ಹೊತ್ತು ಕನ್ಫರ್ಮ್ ಮಾಡ್ಕೊಡಿ ಅಂತಂದು. ಹಾಗಾಗಿ ಇಲ್ಲಿ ಎಕ್ವಿಪ್ಮೆಂಟ್ ಕೊರತೆ ಇರೋದ್ರಿಂದ ನಾವು ಹೋಗ್ಬಿಟ್ಟು ನಮ್ಮ ಒಂದು ಬೋಟಿನ ಮುಖಾಂತರವಾಗಿ ಎಲ್ಲ ಡಿಟೆಕ್ಟ್ ಮಾಡಾದ್ಮೇಲೆ ಇದು ಸಾಧ್ಯವಾಗದಲ್ಲಿರೋದ್ರಿಂದ ಈಶ್ವರ್ ಮಲ್ಪೆ ಸರ್ ಅವರ ಕರೆ ಮಾಡಿದಾಗ ಅವರು ಅದಕ್ಕೆ ಸ್ಪಂದಿಸಿ ಇವತ್ತು ಅವ್ರ ಕಾರ್ಯಾಚರಣೆಗೆ ಹಾಜರಾಗಿದ್ದಾರೆ. ವೀಕ್ಷಕರೇ, ನೀವೀಗ ನೋಡ್ತಾ ಇರ್ಬೋದು ಈಶ್ವರ್ ಮಲ್ಪೆ ಅವರೀಗ 2ನೇ ಬಾರಿ ನೀರೊಳಗಡೆ ಹೋಗಿ ಲಾರಿಯ ಚಾರ್ಸಿಗೆ ಉಕ್ಕನ್ನು ಹಾಕೋದಕ್ಕೆ ಹೋಗಿದ್ದಾರೆ. ಕಾರ್ಯಾಚರಣೆ ಈಗ ಅದೇ ಸ್ಕ್ರೀನಿಗೆ ಒಂದು ಜಾಗ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿ ನೋಡ್ಬೋದು JCB ಹಾಗೂ ಡ್ರಜ್ಜಿಂಗ್ ಮಿಷಿನಲ್ಲೆಲ್ಲ ತೆಗಿತಾ ಇದ್ದಾರೆ. ಅದು ಸ್ಕ್ರೀನ್ ಏನು ಪಿಲ್ಲರ್ಸ್ ಏನಿದೆ ಹಾಕಲಿಕ್ಕೆ ಒಂದು 10 ಮೀಟರ್ ಅಷ್ಟು ಡಿಸ್ಟೆನ್ಸ್ ಬೇಕಂತ.
ಇಲ್ಲಿ ಕಡಿಮೆ ಡಿಸ್ಟೆನ್ಸ್ ಇದ್ದರಿಂದ ಅದನ್ನು ಈಗ ಕೋರೆ ಮೂಲಕ ಗರ್ದು ಅಲ್ಲಿ ಡಿಸ್ಟೆನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಏನಿದ್ರು ಸ್ಕ್ರೀನ್ ಬಂದ ಮೇಲೆ ಕೆಲಸ ಇರುವುದು ಅದೇ. ಮತ್ತೆ ಡ್ರೈವರ್ ಸೇಫ್ ಆಗಿರ್ಬೋದು ಅಥವಾ ಬಾಡಿ ಅದು ಇನ್ನೂ ಪತ್ತೆ ಆಗಲಿಲ್ಲ. ಅದರ ಉಳಿದು ಬಂದರೆ ನಮಗೂ ಖುಷಿ, ಎಲ್ರಿಗೂ ಖುಷಿ, ಅವ್ರ ಮನೆಯವರಿಗೂ ಪ್ರಾರ್ಥನೆಗೆ ಒಂದು ಫಲ ಸಿಕ್ಕಿದಾಗೆ ಆಗ್ತದೆ. ಈ ಕಡೆ ಇಳಿದ ಮೇಲೆ ಅವ್ನು ನೆಗ್ದ್ರು ಸಹ ಬೀಳ್ತದ ಗಾಡಿ ಈ ಕಡೆ ಬೀಳ್ತದ ಗೊತ್ತಿಲ್ವಾ? ಹಾ, ಅಡಿಗೆ ಗಾಡಿ ಸೆಕೆಂಡಲ್ಲಿ ಅಡಿಗೆ ಹೋಗ್ತದೆ ಅದು ಮೇಲೆ ಅಷ್ಟು ವೆಯ್ಟ್ ಉಂಟದು. ಆಯ್ತಾ? ಒಂದು ಅವ್ನು ಬಿದ್ದಾಗ ನೋಡಿ ಅವನು ಅದು ಹೀಗೆ ಇಲ್ಲಿ ಬಂದು ಹೀಗೆ ಬಿತ್ತದು, ಅವನ ಮುಖ ಮೇಲೆ ಬಂತು, ಅವನ ಮೇಲೆ ಬಿದ್ದು ಅದರಿಂದ ಅವನು ಮೇಲಿಂದ ಅಲ್ಲಿ ಈಜ್ಕೊಂಡು ಬರೋ ಚಾನ್ಸ್ ಉಂಟು. ನಿಧಾನ ಅಡಿಗೆ ಹೋಗಿ ಬರ್ಬೋದು. ಟೈಮಲ್ಲಿ ಘಾಸಿ ಆಗಿರ್ತಾನೆ, ವೀಕ್ ಆಗಿರ್ತಾನೆ, ಅದು ಇಲ್ಲಿ ತನಕ ಮತ್ತೊಂದು ಅಂದಾಜು ಇಲ್ಲಿ ತನಕ ಬಂದ ಇಲ್ಲಿದ್ದಾಗ ಅವನು ಜರ್ಕಿನೆಲ್ಲ ಬಿಟ್ಟ ಇಲ್ಲಿ ಮುಂದೆ ಹೋದವನ್ನೆಲ್ಲ ಮುಂದೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆದ್ರೂ ಹೋಯ್ತು. ದೇಹ ಅಲ್ಲಿ ಸಿಕ್ಕಿದ್ರೆ ಸಿಗ್ಬೋದು, ನಾಳೆ ಮೇಲೆ ಎಲ್ಲಿ ಬರ್ತದೆ ಗೊತ್ತಾಗುತ್ತೆ. ಫಸ್ಟ್ ಪಾಯಿಂಟ್ ಅಲ್ಲಿ ಎಲ್ಲಿ ದೇಹ ಬರ್ತದೆ ಅಂತ ಗೊತ್ತಾಗ್ತದೆ. ಅವ ಇದ್ದ ಜಾಗದಲ್ಲಿ ಫಸ್ಟ್ ಮೇಲೆ ಗೊತ್ತಾಗ್ಬಿಡ್ತಲ್ಲ. ಹಾ ಗಾಡಿಯನ್ನು ಮೇಲೆತ್ತುವಂಥ ಕಾರ್ಯ ಪ್ರಾರಂಭವಾಗಲಿದೆ. ಟ್ರೈನ್ ಎಲ್ಲ ಸೆಟ್ ಆಗಿದೆ. ಇನ್ನೊಂದು ಇದಕ್ಕೆ ವೆಯ್ಟಿಗಾಗಿ ಒಂದು ಗಾಡಿ ಬರೋದಿದೆ. ಆ ಗಾಡಿ ಬಂದ ಕೂಡಲೇ ನಮ್ಮ ಕಾರ್ಯಾಚರಣೆ ಏನಿದೆ ಅದು ಪ್ರಾರಂಭ ಆಗ್ತದೆ. ಕ್ರೇನಿಗೆ ಸಪೋರ್ಟ್ ವೆಯ್ಟ್ ಕೊಡಲಿಕ್ಕೆ ಬಂದಿರೋ ಗಾಡಿ ಇದು. ಆರು 6000 kg ತೂಕದ ಒಂದು ಪ್ಲೇಟ್. ಹಿಂಗಿರ್ಲಿ ಬೋಟ್ ಬೋಟ್ ಹಿಂಗಿರ್ಲಿ ಸ್ಟ್ರೈಟು ಹುಷಾರು ಇದೆ ಸರ್, ಕಾಲು ಹುಷಾರು ನಿಮ್ಮಲ್ಲಿ. ಆಮೇಲೆ ಬೋಟ್ ಕಡೆ ಬರ್ತಾರೆ ನೋಡ್ಕೊಳ್ಳಿ. ನೀವು ಆಚೆ ಈಚೆ ಹಾಕ್ಬಿಡಿ, ಸಡನ್ ಆಗಲ್ಲ. ಗೊತ್ತಾಯ್ತು.
ಮಾಡ್ತಾರೆ, ಕ್ಯಾಬಿನಲ್ಲಿ ಚೆಕ್ ಮಾಡ್ತಾರೆ. ಒಂದು ನಿಮಿಷ. ಇಲ್ಲಿ ನೋಡಿ ಈಶ್ವರಣ್ಣ ಇದು ಬೇಕು ಕಸ್ಕು ಬಾಯಿ ಹಾಕೋತೀರಾ? ಬಾಯಿಗೆ ಹಾಕೊಂತೀರಾ? ಬಾಯಿ ಹಾಕೋತೀರಾ? ಇಲ್ಲ 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 ಕ್ಯಾಬ್ ಇನ್ನೊಂದು ನೋಡಿ. ಗ್ಲಾಸ್ ಉಂಟು ಹುಷಾರು ಸಾಬ್ರೆ, ಬೆಳಗ್ಗೆ ಹೋಗ್ತಾರೆ ಕೈ ಇದಾಗುತ್ತೆ. ಡೋರ್ ಓಪನ್ ಮಾಡಿ ಈಶ್ವರಣ್ಣ. ಇಲ್ಲ ಓಹೋ ನೋಡಲ್ಲ ಅದು ಹೆಂಗೆ ರೊಟೇಷನ್ ಆಯ್ತದೆ. ಹಾಂ ಇಲ್ಲಿ ಬನ್ನಿ ಇಲ್ಲೇ ಹೇಳ್ತೀನಿ. ಇಲ್ಲಿಗೆ ಇಲ್ಲ 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 ಎಲ್ಲರ ಬಾಡಿ ಡೋರ್ ಬಂದಾಗಿದೆ ಸರ್. ಬಿಡ್ತಾರೆ ಜೋಗಿ. ಬನ್ನಿ ಸರ್ ಅವರು ಕೇಳ್ತಾರೆ ನೋಡಿ. ಹೇಳಿ ಬಾಟಮಲ್ಲೇ ಇದನ್ನ ಹಾಕ್ಬಿಡಿ. ಈಶ್ವರ್ ಸರ್ ಈ ಕಡೆ ಲಾಕ್ ಐತೆ ಸರ್, ಆ ಕಡೆ ಲಾಕ್ ಮಾಡಿದ್ರೆ ಸಾಕ್ರೆ. ನೋಡಿ ಅವ್ರ ಹತ್ರ ನೋಡಿ, ಏನಾದ್ರು ಬೇಕು ಅಂತಂದ್ರೆ ಹಾಕಿ ಹೇಳ್ತಾರೆ. ಸ್ವಲ್ಪ ಟೈಟ್ ಇಡಿ ಸರಿ ಹೋಗುತ್ತೆ. ಗೋಪಿ ಹುಷಾರು, ಲೂಸ್ ಹುಷಾರು. ಈಶ್ವರಣ್ಣ ಲೂಸ್ ಆಗಬೇಕಾ? ಕಾಲು ಹುಷಾರು, ಸಿಗಾಕೊಂಡು ಹುಷಾರು. ಆರೋಗ್ಯ ಬಿಟ್ಬಿಡಿ ಸರ್, ಅಲ್ಲಿ ಮೇಲೆ ತಗೋದು ಇಲ್ಲ ಸರ್, ಐತಲ್ವಾ ಈಗ ಬರ್ಲಿ, ನಿಲ್ಸ್ಬೇಡಣ್ಣ, ನಿಲ್ಸ್ಬೇಡಿ. ಬರ್ಲಿ. ನೋಡ್ತೀನಿ ಅಣ್ಣ. ಬೆಡ್ಶೀಟ್ ಅವು ಜಗ್ಗಿರಿ ಅಲ್ವಾ, ಬೆಡ್ಶೀಟ್ ಅವೆಲ್ಲ ಎದ್ದು ಬಂದವು ನೋಡಿ. ಶರಣ ಈಗ ನೋಡ್ತೀರಾ? ಆಯ್ತಾ ಇದೆಯಾ? ಹಾ ಇದೆ. ನಾವು ಹೋಗೋಣ ಸರ್, ಒಂದು ನಿಮಿಷ ಎಲ್ಲಿದೆ ಸರ್? ಅಲ್ಲ ಅದಲ್ಲ ಇಲ್ಲ ಅಲ್ಲ ಸರ್, ಇದೆಯಾ ಬಾಡಿ? ನೋಡಿದ್ರೆ ತಲೆ ಬಿಡೋಕೆ ತೆಂಗಿನಕಾಯಿ ಚಿಕ್ಕೊಂಡು
ಸಖತ್ ಜನ ಸರ್ ತಗೊಳ್ಳಿ ನೀವು ತೊಳಿ ಸರ್ ಕತ್ಲೆಯಲ್ಲಿ ಎಲ್ಲಿ ಕೂತವ್ರು ಹೆಂಗೆ ಕೂತವ್ರು ಜೋಗಿ ಅವರು ಅಂದರೆ ಹಿಂಗಂದ್ರೆ ಸಾಕು ಕುದುರ್ತಾರೆ ಕೆಳಗಡೆ. ಬೆಳಿಗ್ಗೆಯಿಂದ ಕ್ಯಾಮ್ರಾದಲ್ಲಿ ಬಂದಿದೆ, CC ಕ್ಯಾಮ್ರಾದಲ್ಲಿ ಏನಾಗಿಲ್ಲ ಅಲ್ಲ. ಹಿಂದ್ಗಡೆ ಮುಂದೆ ಹಾ ಸಿಕ್ಕುತ್ತೆ. ಇಲ್ಲಿ ಚಿಕ್ಕ ಚಿಕ್ಕದು ಇರೋದಲ್ಲ, ಎಲ್ಲಾದ್ರೂ ಅಡಿಯಲ್ಲಿ ಇದ್ರೆ ಇವಾಗ ಸಿಕ್ಕುತ್ತೆ. ವಿತ್ ಆಕ್ಸಿಜನ್ ಹೋಗ್ತಾರೆ. ನೋಡ್ರಿ, ಒಂದ್ ವೇಳೆ ಬಾಡಿ ಇದ್ರೆ ನಾಳೆ ಎದ್ದೇಳುತ್ತೇನೆ ಕಂಡೀಷನ್. ಎದ್ದೇಳುತ್ತೆ. ಅಲ್ಲೇ ಜಾಗದಲ್ಲಿ ಇದ್ರೆ ಎದ್ದು ಬಿಡ್ತದೆ. ಇನ್ನಿಲ್ಲೆಲ್ಲೂ ಇಲ್ಲಿದ್ರೆ ಎದ್ದೇಳುತ್ತೆ ಅಷ್ಟೇ. ಕ್ಲೋಸ್ ನಾಳೆ ಯಾವುದೇ ಮೂಲೆಗೆ ಇದ್ರೆ ಎದ್ದೇಳುತ್ತೆ. 90% ಹೇಳಿ ಏನಾಗ್ಬೇಕು ಈಶ್ವರಣ್ಣ? ಈಗ ಅಡಿಗೆ ಹೋಗ್ತಾರೆ ಈಶ್ವರಣ್ಣ, ಈಗ ಹೋಗ್ತಾರೆ. ಮುಳುಗೋದಿಕ್ಕೆ ರೋಪ್ ರೆಡಿನಾ? ಓಕೆ. ಗ್ಯಾಸ್ ಉಂಟು ಇದೆ. ಈಶ್ವರಣ್ಣ ಏನಿದೆ? ಏನಿಲ್ಲ ಕೆಳಗಡೆ. ಕ್ರೇನ್ ಈಗ ಮೂವ್ ಮಾಡಲಿ, ಕ್ರೇನ್ ಈಗ ವರ್ಕ್ ಮಾಡಲಿ. ಕಲ್ಲು ಮುಳ್ಳು ಏನಾದ್ರು ಇದೆಯಾ ಈಶ್ವರಣ್ಣ? ಬ್ರೋ ಆಪರೇಷನ್ ಕ್ಲೋಸ್ ಮಾಡ್ತಾ ಇದೀವಿ.